ಭಾಷೆ ಕಲಿಯುವಂಥದ್ದು ಹೇರಿಕೆ ಅಲ್ಲ. ಕನ್ನಡದ ಹಲವಾರು ಜನ ಗೇಲಿ ಮಾಡಿದ್ರು, ಯಾವ ಹಿಂದಿ ಭಾಷೆ ಮಾತಾಡ್ತಿದ್ದಾರೆ ಇವರಿಗೆ ಭಾಷೆ ಅರ್ಥ ಆಗುತ್ತಾ ಅಂತ ಹೇಳಿ. ಮಕ್ಕಳು ಭಾಷೆ ಕಲಿತಾರೆ, ಕಲಿಬಹುದು. ನಾವು ದೊಡ್ಡವರಿಗೆ ಭಾಷೆ ಕಲಿಯಿರಿ ಅಂದ್ರೆ ನಮ್ಗೆ ಅಷ್ಟು ಬೇಗ ಕಲಿಯಕ್ ಆಗಲ್ಲ, ಸುಲಭನೂ ಅಲ್ಲ. ನಾವು ಚಿಕ್ಕಂದಿನಿಂದ ತ್ರಿಭಾಷೆಯನ್ನ ಕಲ್ತಿದೀವಿ. ಎಲ್ಲಾ ಭಾಷೆಯನ್ನ ನಮ್ಮ ಮಕ್ಕಳಿಗೆ ಕಲಿಯುವಂತ ತಾಕತ್ತಿರುತ್ತೆ. ಆ ಚಿಕ್ಕ ಮಗುವಿಗೆ ಅದು ಮಣ್ಣಿನ ಮೂರ್ತಿ. ಇದು ಎಕ್ಸಾಮ್ ಶುರುವಾಗುವ ಮೊದಲು ಹೇಳಿಲ್ಲ, ಎಕ್ಸಾಮ್ ಶುರುವಾದ ಮೇಲೆ ಮಧ್ಯದಲ್ಲಿ ಹೇಳ್ತಾರೆ. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕ ಸರ್ಕಾರದ ದ್ವಿಭಾಷಾ ನೀತಿಯ ವಿರುದ್ಧ ಸೋಬಕ್ಕ ಕೆಂಡ ಮಂಡಲ. ಹಿಂದಿಯನ್ನ ಯಾಕೆ ತೆಗೆದ್ರಿ ಎನ್ನುವ ಸೋಬಕ್ಕಗೆ ನಮ್ಮದೊಂದಿಷ್ಟು ಪ್ರಶ್ನೆಗಳು. ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಹೇಳ್ತಕ್ಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸದ್ಯ ಕೇರಳದ ಚುನಾವಣಾ ಪ್ರಚಾರದಲ್ಲಿರುವಂಥ ಶೋಭಾ ಕರಂದ್ಲಾಜೆ ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂಥ ಐತಿಹಾಸಿಕ ನಿರ್ಣಯದ ವಿರುದ್ಧ ಕೆಂಡ ಕಾರಿದ್ದಾರೆ. ಅದೇನೆಂದರೆ, ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಸೇರಿ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದ್ರು. ಅಂದರೆ ಕರ್ನಾಟಕದಲ್ಲಿ ಮಾತಾಡಲಿಕ್ಕೆ ನಮ್ಮ ಕನ್ನಡ ಭಾಷೆ ಮತ್ತು ಕಲೀಲಿಕ್ಕೆ ಇಂಗ್ಲೀಷ್ ಭಾಷೆ, ಅಂದರೆ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಎರಡೇ ಭಾಷೆ ಇರಬೇಕು. ದ್ವಿಭಾಷಾ ನೀತಿಯನ್ನು ತಂದು ಈ ಹಿಂದೆ ಇದ್ದಂಥ ತ್ರಿಭಾಷಾ ನೀತಿಯನ್ನು ಅಂತ್ಯಗೊಳಿಸಿದ್ರು ಅಥವಾ ಮೊಟಕುಗೊಳಿಸಿದ್ರು ಅಥವಾ ಅದನ್ನು ತೆಗೆದು ಹಾಕ್ತರು ಅಂತ ಹೇಳ್ಬೋದು. ಹೀಗಾಗಿ ಇಷ್ಟು ದಿನಗಳಿಂದ ನಾವು ಕಾದು ಕುಳಿತಂಥ ಈ ಹೆಮ್ಮೆಯ ಕ್ಷಣಕ್ಕೆ ಸರ್ಕಾರ ಒಂದು ಮುನ್ನುಡಿಯನ್ನು ಬರಿತು. ಜೊತೆಗೆ ಕೆಲವೊಂದಿಷ್ಟು ಗೊಂದಲ, ಕೆಲವೊಂದಿಷ್ಟು ಆಕ್ರೋಶ ಎಲ್ಲವೂ ಕೂಡ ಇತ್ತು. ಯಾಕಂದರೆ ಇಂಥ ಪರೀಕ್ಷೆ ನಡೆಯುವಂಥ ಟೈಮಲ್ಲಿ, ಅದರಲ್ಲೂ SSLC ಪರೀಕ್ಷೆ ನಡೆಯುವಂಥ ಟೈಮಲ್ಲಿ ಇಂಥ ಗೊಂದಲದ ಹೇಳಿಕೆಗಳು ಬೇಕಿತ್ತ. ಒಂದು ಹಂತದಲ್ಲಿ ಪರೀಕ್ಷೆ ಸ್ಟಾರ್ಟ್ ಆಗೋಕ್ಕಿಂತ ಒಂದು 2 ತಿಂಗಳ ಮೊದಲು ಹೇಳಿದ್ರೆ ಆ ಮಕ್ಕಳು ಅದನ್ನು ಓದುವುದನ್ನು ಕಡಿಮೆ ಮಾಡಿ ಅದರ ಲಕ್ಷ್ಯ, ಅದರ ಟೈಮನ್ನು ಬೇರೆ ಸಬ್ಜೆಕ್ಟ್ ಹಾಕ್ತಾಯಿದ್ರು. ಅಥವಾ ಇದು ಮುಗಿದ ನಂತರ, ಪರೀಕ್ಷೆ ಮುಗಿದ ನಂತರ ಅದನ್ನು ಅನೌನ್ಸ್ ಮಾಡ್ಬೋದಿತ್ತು. ಅಥವಾ ಮುಂದಿನ ಶೈಕ್ಷಣಿಕ ವರ್ಷದಿಂದ ಇದನ್ನು ಜಾರಿಗೆ ತರಬಹುದಿತ್ತು ಎನ್ನುವಂಥ ಒಂದು ಆಕ್ರೋಶ, ಆರೋಪ ಕೇಳಿ ಬಂತು. ಅದು ಸತ್ಯವೂ ಕೂಡ ಹೌದು, ಅದಕ್ಕೆ ನಮ್ಮ ಸಹಮತ ಕೂಡ ಇದೆ. ಆದರೆ ಇಲ್ಲಿ ಬರ್ತಾ ಇರುವಂಥ ಪ್ರಶ್ನೆ ಅಂದರೆ, ನಾವು ಯಾಕೆ ಸುಮ್ಮನೆ ಹಿಂದಿಯನ್ನು ಕಲಿಬೇಕು? ನಮ್ಮ ಮನೆಯಲ್ಲಿ ಮಾತಾಡಲಿಕ್ಕೆ ಕನ್ನಡ ಇದೆ, ಜೊತೆಗೆ ಒಂದು ನಮ್ಮ ಪ್ರಪಂಚದ ಭಾಷೆಯಾಗಿ ಅಥವಾ ಬೇರೆ ಅಂದರೆ ನಾವು ಭಾರತ ಬಿಟ್ಟಾಗ ಅಥವಾ ಬೇರೆ ಓದಲಿಕ್ಕೆ ಒಂದು ಶಿಕ್ಷಣಕ್ಕಾಗಿ ಒಂದು ಇಂಗ್ಲೀಷ್ ಭಾಷೆ ಸಾಕು. ಯಾಕೆ ಸುಮ್ಮನೆ ನಮ್ಮ ತಲೆ ಮೇಲೆ ಹೊರೆ ಹಾಕ್ಕೊಂಡು ಹಿಂದಿಯನ್ನು ಕಲಿಬೇಕು, ಹಿಂದಿ ಲಿಪಿಯನ್ನು ಕಲಿಬೇಕು? ಹಿಂದಿಯ 1 2 3 ಅದು ಹಿಂದಿಯಲ್ಲಿರುವಂಥ 1 2 3 ಯಾಕೆ ಕಲಿಬೇಕು? ಆ 1 2 3 ಎಲ್ಲೂ ಕೂಡ ಯೂಸ್ ಆಗಲ್ಲ. ಹಿಂದಿಯ 1 2 3 ಯಾವ ಬಸ್ ಸ್ಟ್ಯಾಂಡಲ್ಲಿ ಯೂಸ್ ಆಗಲ್ಲ, ಯಾವ ನಂಬರ್ಲಿ ಯೂಸ್ ಆಗಲ್ಲ. ನಾವು ಏನಾದರೂ ಒಂದು ಗೂಗಲ್ ಓಪನ್ ಮಾಡಿದಾಗ ಅಥವಾ ನಮಗೆ ಏನಾದರೂ ಒಂದು ಪುಸ್ತಕ ಓಪನ್ ಮಾಡಿದಾಗ ಅದು ಕನ್ನಡದಲ್ಲಿ ನಂಬರ್ ಇರುತ್ತೆ ಅಥವಾ ಇಂಗ್ಲೀಷ್ ನಂಬರ್ ಇರುತ್ತೆ. ಮ್ಯಾಥ್ಸಲ್ಲಿ ಹೋದರೆ ಇಂಗ್ಲೀಷ್ನಾಗಿರುತ್ತೆ. ಎಲ್ಲೂ ಕೂಡ ಹಿಂದಿಯ 1 2 3 ಅಥವಾ 1 2 3 ಈ ಅಂಕಗಳು ಎಲ್ಲೂ ಕೂಡ ನಮ್ಗೆ ಓದಲಿಕ್ಕಾಗಲ್ಲ. ಹಾಗಿರುವಾಗ ಸುಮ್ಮನೆ ಯಾಕೆ ನಾವು ಹಿಂದಿಯನ್ನು ಕಲಿಬೇಕು? ಹಿಂದಿಯಲ್ಲಿರುವಂಥ ಏನಾದರೂ ಒಂದು ಸಾಧಕರ ಹೆಸರು, ಸಾಧನೆಯೋ, ಕವನವೋ, ಗದ್ಯವೋ, ಪದ್ಯವೋ ಅದನ್ನು ಕನ್ನಡ ಪುಸ್ತಕದ ಸೇರಿಸಿ ಒಟ್ಟಾರೆ ಕನ್ನಡವನ್ನು ಕಲಿಬೋದಿತ್ತು. ಅದು ಬಿಟ್ಟು ಯಾಕೆ ನಾವು ಹಿಂದಿಯನ್ನು ಕಲಿಬೇಕೆನ್ನುವಂಥ ಗೊಂದಲ ಇತ್ತು. ಅದಕ್ಕೆ ಇದೀಗ ಸರ್ಕಾರ ಒಂದು ಹಂತಕ್ಕೆ ಅಂತ್ಯವನ್ನು ಹಾಡಿ ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿಯನ್ನು ತಂದು ಅತ್ಯಂತ ದೊಡ್ಡದಾದಂಥ ಒಂದು ಸಾಧನೆಯನ್ನು ಮಾಡಿದೆ ಅಂತ ಹೇಳ್ಬೋದು. ಇದಕ್ಕೆ ಅನೇಕ ರಾಜಕಾರಣಿಗಳು, ಬೇರೆ ಬೇರೆಯವರು, ವಿರೋಧ ಪಕ್ಷದವರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರ ಒಂದು ಮಾತನ್ನು ಉಲ್ಲೇಖ ಮಾಡ್ತಾ ಅವ್ರು ಏನು ಹೇಳಿದ್ರು ಮತ್ತು ಅದಕ್ಕೆ ನನ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೇನೆ. ಶೋಭಾ ಕರಂದ್ಲಾಜೆ ಅವರು ಹೇಳ್ತಾರೆ, ಭಾಷೆ ಕಲಿಯುವಂಥದ್ದು ಹೇರಿಕೆ ಅಲ್ಲ, ಭಾಷೆ ಕಲಿಯುವಂಥದ್ದು ಹೇರಿಕೆ ಅಲ್ಲ. ನೀವು ನಮ್ಮ ಪಠ್ಯದಲ್ಲಿ ಹಿಂದಿಯನ್ನು ಕಲಿಸ್ತೀರಿ, ಅದು ಹೇರಿಕೆಯಲ್ಲ ಎನ್ನುವಂಥ ವಾದವನ್ನು ಶೋಭಾ ಕರಂದ್ಲಾಜೆ ಅವರು ಮಾಡ್ತಾರೆ. ಹಾಗಾದರೆ ಹಿಂದಿಯ ಜೊತೆಗೆ ಯಾಕೆ ತೆಲುಗನ್ನು ಕಲಿಸಬಾರ್ದು, ಯಾಕೆ ತಮಿಳನ್ನು ಕಲಿಸಬಾರ್ದು? ಒಂದು 4 5 10 ಸಬ್ಜೆಕ್ಟ್ ಕಲಿಸ್ಬಿಡ್ಲಿ. ಎಲ್ಲರೂ ಕೂಡ ಭಾಷೆಯನ್ನು ಕಲೀಲಿಕ್ಕೆ ತಮ್ಮ ಜೀವನ ಪೂರ್ತಿ ಶ್ರಮವನ್ನು ಹಾಕಿಬಿಡ್ಲಿ. ಹಿಂದಿ ಕಲೀಲಿ, ಹಿಂದಿ ಸ್ವಲ್ಪ ಇರಲಿ, ಒಂದು 25 ಮಾರ್ಕ್ಸ್ ಹಿಂದಿ ಇರಲಿ, ಒಂದು 25 ಮಾರ್ಕ್ಸ್ ತೆಲುಗು ಇರಲಿ, 25 ಮಾರ್ಕ್ಸ್ ಒಂದು ತಮಿಳು ಇರಲಿ, 25 ಮಾರ್ಕ್ಸ್ ಒಂದು ಉರ್ದು ಇರಲಿ, ಮತ್ತು ಅಕ್ಕಪಕ್ಕ ಲ್ಯಾಂಗ್ವೇಜ್ ಇರುತ್ತಲ್ಲ, ಮರಾಠಿ ಆಗಿರ್ಬೋದು, ಕೊಂಕಣಿ ಆಗಿರ್ಬೋದು, ಅಥವಾ ಬೇರೆ ಬೆಂಗಾಲಿ, ಹಿಂದಿ ಎಲ್ಲವೂ ಇದ್ಬಿಡಲಿ. ಒಂದು 200 ಮಾರ್ಕ್ಸಿಗೆ ಲ್ಯಾಂಗ್ವೇಜೇ ಕಲ್ತ್ಬಿಡೋಣ. ಜೀವನ ಪೂರ್ತಿ ಭಾಷೆ ಕಲಿಯೋದ್ರಲ್ಲಿ ನಮ್ಮ ಜೀವನವನ್ನು ಹಾಳು ಮಾಡಿಬಿಡೋಣ. ಹಿಂದಿ ಕಲಿಕೆ ಅಥವಾ ಭಾಷೆ ಕಲಿಯುವಂಥದ್ದು ಹೇರಿಕೆ ಅಲ್ಲ ಅಂತ ಅವ್ರು ಹೇಳ್ತಾರೆ. ನಾನು ಹೇಳೋದು, ಒಂದು ಪಠ್ಯದಲ್ಲಿ ಇದು ಯಾವುದೋ ಸೈನ್ಸು ಮ್ಯಾಥ್ಸನ್ನು ತೆಗೆದುಬಿಟ್ಕೊಂಡು ಒಂದು 100 ಮಾರ್ಕ್ಸ್ ಕನ್ನಡ ಕಲಿಯುವ, 100 ಮಾರ್ಕ್ಸ್ ಹಿಂದಿ ಕಲಿಯುವ, ಮತ್ತು 100 ಮಾರ್ಕ್ಸಲ್ಲಿ ಎಲ್ಲ ಸೇರಿ ಎಲ್ಲ ಭಾಷೆನ ಕಲಿತು ಬಿಡುವ. ಓಕೆನಾ? ಇದು ಒಂದನೇ ಕ್ವಶನು. ನೀವು ಹೇಳ್ತೀರಿ ನೀವು ಇರುವಾಗ ಹಿಂದಿ ಇತ್ತು. ನಾನು ಹೇಳ್ತೇನೆ, ಹಿಂದಿ ಅವರು ಕೆಲವೊಂದು ಉಲ್ಲೇಖ ಮಾಡ್ತಾರೆ.
ನಾನು MP ಆಗಿದ್ದೇನೆ, ನಾನು ಪಾರ್ಲಿಮೆಂಟಲ್ಲಿ ಮಾತಾಡುವಾಗ ಹಿಂದಿಲಿ ಮಾತಾಡುವಾಗ ಸ್ವಲ್ಪ ನನಗೆ ಅರ್ಥ ಆಗ್ತಿರಲಿಲ್ಲ, ಮಾತಾಡಿದೆ, ಅದು ಕೂಡ ಗೇಲಿ ಮಾಡಿಕೊಂಡ್ರು. ಅಥವಾ ನನ್ನ ಜೊತೆಗೆ ಈ ಸೌತ್ ಇಂಡಿಯಾದಿಂದ ಹೋದಂಥ MP ಗಳ ಬಗ್ಗೆ ಪಾರ್ಲಿಮೆಂಟಲ್ಲಿ ಗೇಲಿ ಮಾಡ್ತಾರೆ, ಸೌತ್ ಇಂಡಿಯಾದವರು ಹಿಂದಿ ಬರಲ್ಲ ಎನ್ನುವಂತ ಗೇಲಿ ಮಾಡ್ತಾರೆ ಅನ್ನುವಂಥ ಮಾತನ್ನು ನೀವು ಹೇಳಿದ್ರಿ. ಹಾಗಾಗಿ ಹಿಂದಿ ತೆಗಿಬಹುದು, ಹಿಂದಿ ಒಂದು ಕಲಿಕೆ ಸಬ್ಜೆಕ್ಟ್ ಆಗಿರಲಿ, ಹಿಂದಿ ಕಲ್ತ್ರೆ ಮುಂದೆ ನಾವು ಪ್ರಪಂಚದಾದ್ಯಂತ ನಾವು ಭಾರತದಾದ್ಯಂತ ವ್ಯವಹಾರ ಮಾಡ್ಬೋದು, ಮಾತಾಡ್ಬೋದು, ಸಂವಹನ ಮಾಡ್ಬೋದು ಎನ್ನುವಂಥ ಮಾತನ್ನು ಹೇಳ್ತಾರೆ. ನಾನು ಹೇಳ್ತೇನೆ, ಶೋಭಾ ಕರಂದ್ಲಾಜೆ ಅವರು ಓದುವಾಗ 10ನೇ ಕ್ಲಾಸ್ ತನಕ ಹಿಂದಿ ಸಬ್ಜೆಕ್ಟ್ ಇತ್ತು, ಕನ್ನಡದ ಜೊತೆಗೆ ಇಂಗ್ಲಿಷ್ ಜೊತೆಗೆ ಹಿಂದಿ ಕೂಡ ಇತ್ತು. ನೀವ್ಯಾಕೆ ಹಿಂದಿಯನ್ನು ಕಲೀಲಿಲ್ಲ? ಈಗ ಇದ್ರೆ ಮಾತ್ರ ಹಿಂದಿ ಮಕ್ಕಳು ಕಲಿತಾರೆ. ನೀವಿದ್ದಾಗ ಹಿಂದಿ ಇತ್ತು, ನೀವು 5ನೇ ಕ್ಲಾಸಿಂದ ಹಿಂದಿ ಕಲ್ತ್ಕೊಂಡ್ರಿ, 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು, ಆವಾಗ ಹಿಂದಿ ಇತ್ತು. ಅಷ್ಟಾಗಿಯೂ ಕೂಡ ನೀವು ಇರುವಾಗ ಹಿಂದಿ ಸಬ್ಜೆಕ್ಟ್ ಇದ್ದರೂ ಕೂಡ ನಿಮಗೆ ಯಾಕೆ ಸ್ಪಷ್ಟವಾಗಿ ಹಿಂದಿ ಮಾತನಾಡ್ಲಿಕ್ಕೆ ಬಂದಿಲ್ಲ ಇಲ್ಲಿಯ ತನಕ? ನೀವಿರುವಾಗ ಹಿಂದಿ ಇತ್ತು, ನಿಮ್ಗೆ ಕಲೀಲಿಕ್ಕಾಗಿಲ್ಲ. ಈಗಿರುವಾಗ ಹಿಂದಿ ಇರಬೇಕು, ಮಕ್ಕಳು ಕಲಿತಾರೆ. ಎಂಥ ಒಂದು ಒಳ್ಳೆಯ ಜೋಕ್ ಅಂತ ಹೇಳ್ಬೋದು. ನಾನು ಆಗಲೂ ಹೇಳ್ತೇನೆ, ಸಬ್ಜೆಕ್ಟ್ ಇದ್ದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಆ ಭಾಷೆಯನ್ನು ಕಲೀಲಿಕ್ಕಾಗಲ್ಲ. ನೋಡಿ, ಹಿಂದಿ ಇತ್ತು, 5ನೇ ಕ್ಲಾಸಿಂದ ಹಿಂದಿ ಇತ್ತು, 10ನೇ ಕ್ಲಾಸ್ ತನಕ ಹಿಂದಿ ಇತ್ತು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಹಿಂದಿ ಮಾತಾಡ್ಲಿಕ್ಕೆ ಬರುತ್ತೆ? ಸಾಧ್ಯ ಇಲ್ಲ. ಹಿಂದಿ ಮಾತನಾಡ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಬ್ಬ ವ್ಯಕ್ತಿಯ ಆಸಕ್ತಿ. 5ನೇ ಕ್ಲಾಸಿಂದ ಇಂಗ್ಲೀಷ್ ಇತ್ತು, ಎಷ್ಟು ಜನ ಇಂಗ್ಲೀಷ್ ಮಾತಾಡ್ತಾರೆ? ನಮ್ಮ ಇಂಡಿಯಾದಲ್ಲಿ ಇಂಗ್ಲೀಷ್ ಮಾತನಾಡುವಂಥ ವ್ಯಕ್ತಿಗಳ ಶೇಕಡವಾರು 0.06 ಅಂದರೆ 0.26 ಅಂದರೆ ಸರಿಸುಮಾರು 100 ವ್ಯಕ್ತಿಗಳಲ್ಲಿ 0.06 ಅಷ್ಟು ಮಾತ್ರ ವ್ಯಕ್ತಿಗಳು. ಅಂದರೆ ನಿಮಗೆ ನಾನು ಒಂದು 2000 ವ್ಯಕ್ತಿಗಳಲ್ಲಿ ಒಂದು 2 ವ್ಯಕ್ತಿಗಳು ಮಾತ್ರ ಇಂಗ್ಲೀಷನ್ನು ಮಾತಾಡ್ತಾರೆ. ಇಂಗ್ಲೀಷ್ ಯಾವಾಗಿಂದ ಇತ್ತು? 5ನೇ ಕ್ಲಾಸಿಂದ ಇಂಗ್ಲೀಷ್ ಇತ್ತು, 10ನೇ ಕ್ಲಾಸ್ ತನಕ ಇಂಗ್ಲೀಷ್ ಇತ್ತು, ಆದರೂ ನಮ್ಮ ಜನಕ್ಕೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರಲ್ಲ. 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಹಿಂದಿ ಇತ್ತು, ಆದರೂ ಕೂಡ ವ್ಯಕ್ತಿ ಮಾತಾಡ್ಲಿಕ್ಕೆ ಬರಲ್ಲ. ಎಕ್ಸಾಂಪಲ್ ಶೋಭಾಕ್ಕ ಕೂಡ ಓದಿದ್ದು ಹಿಂದಿ ಸಬ್ಜೆಕ್ಟನ್ನೇ, ಅವ್ರಿಗೂ ಕೂಡ ಹಿಂದಿ ಮಾತಾಡ್ಲಿಕ್ಕೆ ಬಂದಿಲ್ಲ. ಆದರೂ ಹೇಳ್ತಾರೆ ಈಗ ಹಿಂದಿ ಇರಬೇಕು, ಹಿಂದಿ ಇದ್ದಾಗ ಮಕ್ಕಳು ಹಿಂದಿ ಕಲೀಲಿಕ್ಕೆ ಆಗ್ತಾರೆ ಎನ್ನುವಂಥ ಮಾತು ಹೇಳ್ತಾರೆ. ಹಾಗಾದರೆ ನೀವು ಯಾಕೆ ಕಲೀಲಿಲ್ಲ? ನಾನು ಅದನ್ನು ಬಿಟ್ಟು ಮತ್ತೊಂದು ಹೇಳ್ತೇನೆ, ನನ್ನ ವೈಯಕ್ತಿಕವಾಗಿ ಹೇಳ್ತೇನೆ. ನಮ್ಮಜ್ಜ ಓದಿದ್ದು 2ನೇ ಕ್ಲಾಸ್ ಓದಿದ್ದಾರೆ, ಅವರಿಗಿಲ್ಲ. ನಮ್ಮ ಅಜ್ಜ ಓದಿದ್ದು ಕೇವಲ 2ನೇ ಕ್ಲಾಸು, ಅವರಿಗೆ ಹಿಂದಿ ಸ್ಪಷ್ಟವಾಗಿ ಮಾತನಾಡ್ಲಿಕ್ಕೆ ಬರ್ತಾ ಇತ್ತು. ನಮ್ಮ ಮನೆಯಲ್ಲಿ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯೂ ಬರಲ್ಲ ಯಾರಿಗೂ, ಆದರೂ ಕೂಡ ಅವರಿಗೆ ಹಿಂದಿ ಮಾತನಾಡ್ಲಿಕ್ಕೆ ಬರ್ತಾ ಇತ್ತು. ಅದರ ಅರ್ಥ, ಒಬ್ಬ ವ್ಯಕ್ತಿಗೆ ಅವನು ವ್ಯವಹಾರ ಮಾಡುವಾಗ, ಅವನು ಆ ಕಡೆ ಈ ಕಡೆ ಹೋಗುವಾಗ, ಅವನು ಮಾತಾಡುವಾಗ, ಅಕ್ಕಪಕ್ಕ ಜೊತೆ ಮಾತಾಡುವಾಗ ಅವರು ಹಿಂದಿ ಆಸಕ್ತಿಯಿಂದ ಕಲ್ತಿದ್ರೆ ಹೊರತು ಯಾವುದೋ ಮೇಸ್ಟ್ರು ಬಂದ್ಕೊಂಡು ನಮ್ಮ ಅಜ್ಜನಿಗೆ ಮನೆಗೆ ಬಂದ್ಕೊಂಡು ಹಿಂದಿ ಹೇಳ್ಕೊಟ್ಟಿರಲಿಲ್ಲ. ಹೀಗಿರುವಾಗ ಯಾಕೆ ನೀವು ಹಿಂದಿ ಸ್ಕೂಲಲ್ಲಿ ಇರಬೇಕು ಎನ್ನುವಂಥ ವಾದವನ್ನು ಪದೇ ಅರ್ಥವಿಲ್ಲದ ವಾದವನ್ನು ಮಾಡ್ತಾ ಇದ್ರಿ? ನಾನು ಮತ್ತೊಮ್ಮೆ ಹೇಳ್ತೇನೆ, ಮತ್ತೊಂದು ಎಕ್ಸಾಂಪಲ್ ಹೇಳ್ತೇನೆ. ಯಶ್, ನಮ್ಮ KGF ಸ್ಟಾರ್ ಆಗಿರುವಂಥ ಯಶ್ ಅವರು ಕೂಡ ಒಂದು PUC ತನಕ ಓದಿರ್ಬೋದು. ಅವರು ಓದುವಾಗ ಅವರಿಗೂ ಹಿಂದಿ ಇತ್ತು, ಅವರಿಗೂ ಇಂಗ್ಲೀಷ್ ಇತ್ತು, ಆದರೆ ಅವರಿಗೆ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರ್ತಾರಿಲ್ಲ. ಅದು ಎಲ್ರಿಗೂ ಗೊತ್ತಿರೋ ಒಂದು ವಿಷಯ. ಯಾವಾಗ ಯಶ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದರು ಅಥವಾ KGF ಎನ್ನುವಂಥ ಫ್ಯಾನ್ ಇಂಡಿಯಾ ಮಾಡಿದ್ರು, KGF 1 KGF 2 ಮಾಡಿದ್ರಲ್ಲ, ಆವಾಗ ಅವರಿಗೆ ಭಾಷೆ ಕಲಿಯಬೇಕೆನ್ನುವಂಥ ಆಸಕ್ತಿ ಬಂತು. ಎಷ್ಟರ ಮಟ್ಟಿಗೆ ಬಂತು ಅಂದರೆ ನಿಮಗೆ ಒಂದು ಹೇಳ್ತೇನೆ. ಈ ಉತ್ತರ ಕರ್ನಾಟಕದಲ್ಲಿ ಮನೆಯಲ್ಲಿ ಹಿಂದಿ ಮಾತಾಡ್ತಾರೆ, ಅಥವಾ ಬೇರೆ ಉತ್ತರ ಕರ್ನಾಟಕದ ಬೇರೆ ಕಡೆ ಹಿಂದಿ ಮಾತಾಡ್ತಾರೆ. ಯಾಕಂದರೆ ಅಲ್ಲಿ ಅಕ್ಕಪಕ್ಕ ಅಲ್ಪ ಸಮುದಾಯದಲ್ಲಿರುತ್ತೆ, ಮತ್ತು ಬೆಲ್ಟ್ಗಳು ಹಂಗಿರುತ್ತೆ, ಕೊಂಕಣಿ ಮಾತಾಡ್ತಾರೆ, ಆ ಕಡೆ ಮಹಾರಾಷ್ಟ್ರ ಬಾರ್ಡರ್ ಇರುತ್ತೆ. ಹೀಗಾಗಿ ಎಲ್ಲರೂ ಕೂಡ ಹಿಂದಿ ಮಾತಾಡ್ತಾರೆ. ಆದರೆ ನಮ್ಮ ಸೌತ್ ಕರ್ನಾಟಕ, ಅದರಲ್ಲೂ ಮಂಡ್ಯ, ಮೈಸೂರು, ಹಾಸನ ಭಾಗದಲ್ಲಿ ಈ ಹಿಂದಿ ಭಾಷೆ, ಅಥವಾ ಅವರು ಅಪ್ಪಟ ಕನ್ನಡಿಗರು ಅಂತ ಹೇಳಿ, ಹಾಗಾಗಿ ಅವರು ಅದರಲ್ಲೂ ಮಂಡ್ಯದಲ್ಲಿ ಕನ್ನಡ ಅಂದರೆ ಅವರು ಒಂಥರ ಜೀವದ ಒಂದು ಜೀವಾಳ ಅಂತ ಹೇಳ್ಬೋದು. ಅಂಥ ಮಂಡ್ಯದಲ್ಲಿ ಬೆಳೆದಂಥ ಯಶ್ 10ನೇ ಕ್ಲಾಸ್ ಅಥವಾ ಸಿನಿಮಾ ಇಂಡಸ್ಟ್ರಿ ಸ್ಟಾರ್ಟಿಂಗ್ ಬಂದಾಗ ಅವರಿಗೆ ಹಿಂದಿ ಆಗಲಿ ಬೇರೆ ಭಾಷೆ ಆಗಲಿ ಕಲಿಬೇಕಂತ ಆಸಕ್ತಿ ಇತ್ತು, ಇಲ್ವೋ ಅವ್ರು ಕಲ್ತಿರಲಿಲ್ಲ. ಆದರೆ ಯಾವಾಗ ಅವರು ಬೇರೆ ಕಡೆ ಹೋಗಿ ತಾನೂ ಕೂಡ ಸ್ಟಾರ್ ಆದೆ, ನಾನು ನ್ಯಾಷನಲ್ ಸ್ಟಾರ್ ಆದೆ, ನನಗೆ ಬೇರೆ ಕಡೆ ಹೋದಾಗ ಕಮ್ಯುನಿಕೇಷನ್ಗೆ ಬೇಕಾಗುತ್ತೆ ಅನ್ನೋಂಥ ಹಠ ಬಿದ್ದು ಅವರು ಕಲಿತ ಭಾಷೆ ಇದೆಯಲ್ಲ, ಆ ಭಾಷೆಗಳ ಸಂಖ್ಯೆ ಕೇಳಿದ್ರೆ ನಮ್ಮ ತಲೆ ತಿರುಗುತ್ತೆ. ಅವ್ರಿಗೆ ಸ್ಪಷ್ಟವಾಗಿ ಹಿಂದಿ ಬರುತ್ತೆ, ಕಲ್ತ್ಕೊಂಡ್ರು. ಅವ್ರಿಗೆ ಸ್ಪಷ್ಟವಾಗಿ ಇಂಗ್ಲೀಷ್ ಬರುತ್ತೆ, ಯಾಕಂದರೆ ಅವರು ಕಲ್ತ್ಕೊಂಡ್ರು. ಅವ್ರಿಗೆ ಸ್ಪಷ್ಟವಾಗಿ ತಮಿಳು ಬರುತ್ತೆ, ಯಾಕಂದರೆ ಅವರು ತಮಿಳನ್ನು ಕಲ್ತ್ಕೊಂಡ್ರು. ಅವ್ರಿಗೆ ಸ್ಪಷ್ಟವಾಗಿ ತೆಲುಗು ಬರುತ್ತೆ, ಯಾಕಂದರೆ ಅವರು ತೆಲುಗು ಭಾಷೆಯನ್ನು ಕಲ್ತ್ಕೊಂಡ್ರು. ಅವರಿಗೆ ಮಲಯಾಳಿ ಭಾಷೆಯ ಪ್ರಯತ್ನ ಮಾಡ್ತಿದ್ರೆ, ಯಾಕಂದರೆ ಅವರಿಗೆ ಆಸಕ್ತಿ ಇತ್ತು. ಇದರ ಅರ್ಥ, ಒಬ್ಬ ವ್ಯಕ್ತಿಗೆ ಆಸಕ್ತಿ ಇರಬೇಕು ಹೊರತು ನೀವು ಸ್ಕೂಲಲ್ಲಿ ಹೋಗಿ ಅವರಿಗೆ ತೀಡಿ ಭಾಷೆಯನ್ನು ಕಲಿಸ್ಲಿಕ್ಕೆ ಆಗಲ್ಲ. ಮಕ್ಕಳು ಭಾಷೆಯನ್ನು ಕಲಿಬೋದು, ದೊಡ್ಡವರಾದ್ಮೇಲೆ ಭಾಷೆ ಕಲೀಲಿಕ್ಕೆ ಆಗಿಲ್ಲ ಎನ್ನುವಂಥ ವಾದ ಕೂಡ ಹೇಳ್ತಾ ಇದ್ರಿ. ಯಶ್ ಕೂಡ ಕಲ್ತಿದ್ದು ಆವಾಗಲೇ, ದೊಡ್ಡವರಾದ್ಮೇಲೆ. ಸ್ಕೂಲಲ್ಲಿ ಏನು ಕಲ್ತಿರಲಿಲ್ಲ ಅವರು, ದೊಡ್ಡವರಾದ್ಮೇಲೆ 1 ಅಲ್ಲ 10 ಭಾಷೆಗಳನ್ನ ಕಲಿತಾ ಇದ್ದಾರೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ತ್ರಿಭಾಷಾ ನೀತಿ, ಎಲ್ಲ ಭಾಷೆ ಕಲಿಸಿ, ಯಾಕೆ ಹಾಗೆ ಹೀಗೆ ಅಂತ ಮಾತಾಡ್ತಿರಲ್ಲ, ಇದರ ಅರ್ಥ ಇಷ್ಟೇ. ಹಿಂದಿ
ಭಾಷೆ ಇರಬೇಕಿತ್ತು ಎನ್ನುವಂಥ ನಿಮ್ಮ ವಾದ ಇದೆಯಲ್ಲ, ಅದು ನಿಮ್ಮ ಹೈಕಮಾಂಡ್ ನಿಮಗೆ ತುರುಕಿರುವಂಥ ಒಂದು ಹೇರಿಕೆ. ಒಬ್ಬ ವ್ಯಕ್ತಿ ಒಂದು ಜೀವನಕ್ಕಾಗಿ ಮನೆಯಲ್ಲಿರುವಂಥ ಒಂದು ಭಾಷೆ ಕಲಿಬೇಕು. ಆ ಭಾಷೆ ಕನ್ನಡ, ನಮ್ಮ ಕರ್ನಾಟಕದಲ್ಲಿ ಇದ್ದೇ ಇರುತ್ತೆ. ಜೊತೆಗೆ ಇಂಗ್ಲೀಷ್ಗಾಗಿ ಒಂದು ಭಾಷೆ ಇರಬೇಕು. ಓಕೆ, ನಿಮಗೆ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿದ್ರೆ ಆ ಒಂದು ಎಕ್ಸ್ಟ್ರಾ ಭಾಷೆ ಕಲಿಸ್ಬೋದು. ನಿಮ್ಗೆ ಹೇಗೆ ಮ್ಯಾಥ್ಸ್ ಇದೆ, ಹೇಗೆ ಸೈನ್ಸ್ ಇದೆ, ಹೇಗೆ ಸೋಷಿಯಲ್ ಇದೆ, ಹಾಗೆ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಏನು ಅಕೌಂಟೆನ್ಸಿನೋ ಅಥವಾ ಬೇರೆ ಕಲ್ಚರಲ್ ಯಾವುದೋ ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಇದ್ದರೆ ಆ ಭಾಷೆಯನ್ನು ಆ ಒಂದು ಸಬ್ಜೆಕ್ಟನ್ನು ಕಲಿಬೋದು ಮತ್ತು ಅದು ಉಪಯೋಗ ಕೂಡ ಆಗುತ್ತೆ. ಆದರೆ ಸುಮ್ಮನೆ ಇರು ಬರುವಂಥ ಭಾಷೆ ನಮ್ಮ ಇಂಡಿಯಾದಲ್ಲಿ 22 ಭಾಷೆಗೆ ನಮ್ಮ ಸಂವಿಧಾನದಲ್ಲಿ ಮಾನ್ಯತೆ ಇದೆ. ಅದ್ರ ಹೊರತಾಗಿ ಸಾವಿರಾರು ಭಾಷೆ ಇದೆ. 22 ಭಾಷೆಯನ್ನು ಕಲಿಬೇಕಂದ್ರೆ ಆಗತ್ತಾ, ಅಥವಾ ಸಾವಿರಾರು ಭಾಷೆನೂ ಕಲಿಬೇಕಂದ್ರೆ ಆಗತ್ತಾ? ಸಾಧ್ಯವೇ ಇಲ್ಲ. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರು ಹೇಳಿದಂತೆ ಕೆಲವೊಂದು ಪಾಯಿಂಟನ್ನು ನಾವು ಒಪ್ಕೊಳ್ತೇನೆ. ಅದೇನೆಂದರೆ, ಯಾಕೆ ಈ ಹಂತದಲ್ಲಿ ಮಕ್ಕಳ ಪರೀಕ್ಷೆ ನಡೆಯುವಾಗ ಯಾಕೆ ಇಂಥ ಗೊಂದಲದ ವಿಷಯ ಬೇಕಿತ್ತು? ಎಸ್, ಆಫ್ಕೋರ್ಸ್ ನಾನು ಕೂಡ ಒಪ್ಕೊಳ್ತೇನೆ. ಇಂಥ ಒಂದು ಗೊಂದಲ ಈಗ ಬೇಡ ಆಗಿತ್ತು. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇರ್ಬೋದಿತ್ತು, ಅಥವಾ ಆ ಶೈಕ್ಷಣಿಕ ವರ್ಷ ಪ್ರಾರಂಭವಾಗ ಮೊದಲು ಒಂದು 2-3 ತಿಂಗಳ ಮೊದಲು ಹೇಳಿದರೆ ಮಕ್ಕಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿತ್ತು. ಆ ಸಮಯವನ್ನು ಅಲ್ಲಿ ಕೊಡೋ ಬದಲು ಬೇರೆ ಬೇರೆ ಸಬ್ಜೆಕ್ಟಿಗೆ ಕೊಟ್ಟು ಅವರು ತಮ್ಮ ಪಾಸ್ ಆಗುವಂಥ, ತಾನು ಪರ್ಸೆಂಟೇಜ್ ಮಾಡುವಂಥ ಒಂದು ಹಂತಕ್ಕೆ ಹೋಗ್ಬೋದಿತ್ತು. ಆದರೆ ಎಲ್ಲೋ ಒಂದು ಕಡೆ ಪರೀಕ್ಷೆ ನಡೆಯುವಾಗ ಅವ್ರು ಹೇಳಿದರು. ಶೋಭಾ ಕರಂದ್ಲಾಜೆ ಅವರು ಹೇಳಿದಂಥ ಮತ್ತೊಂದು ಕಠಿಣವಾದ ಕೆಟ್ಟ ಪದ ಅಂದರೆ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇಲ್ಲ ಎನ್ನುವಂಥ ಮಾತು. ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇಲ್ಲ ಎನ್ನುವಂಥ ಮಾತು. 2018 JDS ಮತ್ತು ಕಾಂಗ್ರೆಸ್ ಪಕ್ಷ ಮೈತ್ರಿಯಲ್ಲಿದ್ದಾಗ ನಮ್ಮ ಶಿಕ್ಷಣ ಸಚಿವರು ಯಾರಾಗಿದ್ದರು ಅಂದರೆ GT ದೇವೇಗೌಡರು ಶಿಕ್ಷಣ ಸಚಿವರಾಗಿದ್ದರು. ಅವರು ಓದಿದೆಷ್ಟು 8ನೇ ಕ್ಲಾಸ್ 9ನೇ ಕ್ಲಾಸು. ಅವರು ಓದಿದ್ದು ಕೂಡ 8ನೇ ಕ್ಲಾಸ್ 9ನೇ ಕ್ಲಾಸ್. ನಾನು ಯಾಕೆ ಶಿಕ್ಷಣದ ಅವಶ್ಯಕತೆ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಅಂದರೆ ಇದೇ ಕಾರಣಕ್ಕಾಗಿ. ಎಲ್ಲ ಓದಿದವರಿಗೆ ನೀವು ಒಳ್ಳೊಳ್ಳೆ ಹುದ್ದೆ ಕೊಡಬೇಕಂದ್ರೆ ಎಲ್ಲ IAS ಆಫೀಸರ್ಸು UPSC ಎಕ್ಸಾಮ್ ಕ್ಲಿಯರ್ ಆದರೂ ನೀವು ಮುಖ್ಯಮಂತ್ರಿ ಮಾಡಬೇಕಿತ್ತು. ಯಡಿಯೂರಪ್ಪನವರು ಓದಿದ ಎಷ್ಟನೇ ಕ್ಲಾಸು, ಅವ್ರು ಮುಖ್ಯಮಂತ್ರಿ ಆಗಲಿಲ್ವಾ? ಕುಮಾರಸ್ವಾಮಿ ಓದಿದ ಎಷ್ಟನೇ ಕ್ಲಾಸು, ಅವ್ರು ಮುಖ್ಯಮಂತ್ರಿ ಆಗಲಿಲ್ವಾ? ಎಲ್ಲದಕ್ಕೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಹೀಗಾಗಿ ತಾವೆಲ್ಲ ಓದ್ಕೊಂಡವರು ಒಳ್ಳೊಳ್ಳೆ ಸಚಿವರಾದಂಥವ್ರು ಈಗಲೂ ಕೂಡ ಸಚಿವರಾದಂಥ ಅಂಥ ಒಬ್ಬ ವ್ಯಕ್ತಿ ಸುಮ್ಮನೆ ಹೇಳಿಕೆ ಕೊಡುವ ಬದಲು ಕೆಲವೊಂದಿಷ್ಟು ವಾಕ್ಯಗಳನ್ನು, ಕೆಲವೊಂದಿಷ್ಟು ಓದನ್ನು ಮಾಡಲೇಬೇಕಾಗತ್ತೆ. ಜೊತೆಗೆ ನೀವು ಕನ್ನಡ ಭಾಷೆ, ಓಕೆ, ಕನ್ನಡ ಭಾಷೆ ನಮಗಿರಬೇಕು. ಜೊತೆಗೆ ಶಿಕ್ಷಣಕ್ಕಾಗಿ ಮತ್ತೊಂದು ಭಾಷೆ ಅಂದರೆ ಅದಕ್ಕೆ ನಾವು ಒಪ್ತಾ ಇದ್ವಿ. ಆದರೆ ನೀವು ಹಿಂದಿ ಬೇಕೇ ಬೇಕೆನ್ನುವಂಥ ವ್ಯಕ್ತಿ ಕೊನೆಯಲ್ಲೂ ಕೂಡ ನೀವು ಹಿಂದಿ ಸ್ಪಷ್ಟವಾಗಿ ಮಾತನಾಡಿ ಬರಲ್ಲಲ್ವಾ? ನೀವು ಕೂಡ ಓದಿದ ಹಿಂದಿಯಲ್ಲೇ, ಆದರೂ ಕೂಡ ನಿಮಗೆ ಭಾಷೆ ಬರಲಿಲ್ಲ. ಆದರೆ ನೀವು ಹೇಳ್ದೇನು, ಈಗ ಮಕ್ಕಳಿಗೆ ಹಿಂದಿ ಬೇಕು, ಮಕ್ಕಳು ಹಿಂದಿ ಕಲಿಲ್ಲ ಅಂದರೆ ಮುಂದೆ ಕಲೀಲಿಕ್ಕಾಗಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರಿ. ನಾನು ಹೇಳ್ತೇನೆ, ನೀವು ಓದಿದ್ದು ಕೂಡ ಹಿಂದಿ, ಆದರೆ ನಿಮ್ಗೆ ಈಗಲೂ ಕೂಡ ಹಿಂದಿ ಬರಲ್ಲ. ಯಶ್ ಓದಿದ್ದು ಕೂಡ ಹಿಂದಿ, ಆದರೆ ಆಗ ಹಿಂದಿ ಬಂದಿರಲಿಲ್ಲ. ಈಗ ಎಲ್ಲ ಒಂದು ಭಾಷೆಯನ್ನು ಕೂಡ ಮಾತಾಡ್ತಾರೆ. ಅದರ ಅರ್ಥ ಇಷ್ಟೇ, ನಿಮಗೆ ಕಲೀಲಿಕ್ಕೆ ಆಸಕ್ತಿ ಇರಲಿಲ್ಲ, ಈಗಲೂ ಆಸಕ್ತಿ ಇಲ್ಲ. ಯಶ್ಗೆ ಆಗ ಗೊತ್ತಿರಲಿಲ್ಲ, ಈಗ ಆಸಕ್ತಿ ಬಂತು, ಹಾಗಾಗಿ ಎಲ್ಲವನ್ನು ಕಲಿತರು. ಹಾಗಾಗಿ ಶಿಕ್ಷಣದಲ್ಲಿ ನೀವು ಏನೇ ಹೇಳಿದ್ರೂ ಕೂಡ ಅದು ವೈಯಕ್ತಿಕ ಆಸಕ್ತಿಯಿಂದ ಮಾತ್ರ ಅದನ್ನು ಓದಬಲ್ಲ, ಅದನ್ನು ಕಲಿಯಬಲ್ಲವೇ ಹೊರತು ನೀವು ಯಾವ ಭಾಷೆಯನ್ನು ಪುಸ್ತಕದಲ್ಲಿ ಹೇಳಿದ್ರೂ ಕೂಡ ಅದು ಅಷ್ಟು ಸುಲಭವಾಗಿ ಬರಲ್ಲ. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರು ಈ ದ್ವಿಭಾಷಾ ನೀತಿಯ ವಿರುದ್ಧ ಕೆಂಡ ಕಾರುವಂಥ ಮೊದಲು ತಾವು ಓದಿದ್ದು ಏನು, ತಾವು ಎಷ್ಟೇ ಕ್ಲಾಸಿಂದ ಹಿಂದಿ ಓದಿದ್ರು, ಯಾಕೆ ಇಲ್ಲಿ ತನಕ ಹಿಂದಿ ಬರಲಿಲ್ಲ ಎನ್ನುವುದನ್ನು ಮನಗಂಡಿದ್ರೆ ಮತ್ತೆ ಪದೇ ಹಿಂದಿ ಇರಲಿ, ಹಿಂದಿ ಇದರಿಂದ ಮಕ್ಕಳು ಓದ್ತಾರೆ, ಹಿಂದಿ ಮಕ್ಕಳಿಗೆ ಓದಿದರೆ ಮುಂದೆ ಕಮ್ಯುನಿಕೇಷನ್ ಒಳ್ಳೆಯದಾಗತ್ತೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಭಾಷೆ ಕಲ್ತಿಲ್ಲ ಅಂದರೆ ದೊಡ್ಡವರಾಗಿ ಭಾಷೆ ಕಲೀಲಿಕ್ಕೆ ಆಗಲಿಲ್ಲ ಎನ್ನುವಂಥ ಒಂದು ಮಾತಿದೆಯಲ್ಲ, ಅದು ತರ್ಕಕ್ಕೆ ನಿಲುಕುವುದು ಮತ್ತು ಅರ್ಥವಿಲ್ಲದ ಮಾತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.